ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ತಾರಕಕ್ಕೇರಿದೆ ಅಂತ ಇಳಿದಿದ್ದಾದರೂ ಯಾವಾಗ? ನಿನ್ನೆ ದೆಹಲಿಗೆ ಹೋಗಿ ಅಮಿತ್ ಶಾಗೆ ಯತ್ನಾಳ್ ಬಣದ ವಿರುದ್ಧ ದೂರು ಕೊಟ್ಟಿದ್ರು ವಿಜಯೇಂದ್ರ. ಇವತ್ತು ರಾತ್ರಿ ಪಕ್ಷದ ಅಧ್ಯಕ್ಷ ಜೆ.ಪಿ. ನಡ್ಡಾ ಭೇಟಿಗೆ ಮುಂದಾಗಿದ್ದಾರಂತೆ. ನಡ್ಡಾ ಅವರಿಗೆ ದೂರು ಕೊಡೋಕೆ ಈಗ ಮುಂದಾಗಿದ್ದಾರೆ. ಯತ್ನಾಳ್ ಬಣದ ಸಪ್ತನಾಯಕರ ವಿರುದ್ಧ ಚಾರ್ಜ್ ಶೀಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರಂತೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿ.ಪಿ. ಹರೀಶ್, ಪ್ರತಾಪ್ ಸಿಂಹ, ಜಿ.ಎಂ. ಸಿದ್ದೇಶ್ವರ್ ವಿರುದ್ಧ ಈಗ ಕಂಪ್ಲೇಂಟ್ ಮಾಡ್ತಾರಂತೆ. ಮೊನ್ನೆನೂ ಲಾಸ್ಟ್ ಟೈಮ್ ಹೋಗಿದ್ರಲ್ವಾ, ಏನೂ ಆಗಲಿಲ್ಲ ಅದು ವರ್ಕೌಟು. ಇದಕ್ಕೆ ಕೌಂಟರ್ ಆಗಿ ಈಗ ನಾಳೆ ನಡ್ಡಾ ಭೇಟಿಯಾಗಿ ವಿಜೇಂದ್ರ ವಿರುದ್ಧ ಪ್ರತಿ ದೂರು ಕೊಡೋಕ್ಕೂ ಕೂಡ ರೆಬಲ್ಸ್ ಬಣ ತಯಾರಿ ನಡೆಸಿದೆ ಅಂತೆ. ಓ ಹೌದಾ? ಹಿರಿಯರ ಕಡೆಗಣನೆಯಂತೆ, ಏಕಪಕ್ಷೀಯ ನಡೆಯಂತೆ, ಸರ್ಕಾರದ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಸ್ವಂತ ತಂಡ ರಚನೆ ಮಾಡಿಕೊಂಡು ಹೋರಾಟಗಳಲ್ಲಿ ವೈಫಲ್ಯ ಸೇರಿ ವಿಜೇಂದ್ರ ವಿರುದ್ಧ ಹಲವು ಆರೋಪ ಮಾಡೋಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರ ಉಲ್ಲೇಖಿಸಿ ಬಿಜೆಪಿಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಅತ್ತ ಜೆಡಿಎಸ್ನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ಬಗ್ಗೆ ಚರ್ಚೆ ನಡೀತಾ ಇವೆ ಅಂತೆ. ಅವ್ರ ಪರವಾಗಿ ಶಾಸಕ ಶರಣಗೌಡ ಕಂದಕೂರ್ ಮಾತ್ರ ಒಬ್ಬರೇ ಬ್ಯಾಟ್ ಬೀಸ್ತಾ ಇದ್ದಾರಂತೆ. ನಾಳೆ ಇದು ಆದಮೇಲೆ ಅಲ್ಲೇ ನಿರ್ಣಯ ಮಾಡ್ತೀವಿ ಮತ್ತೆ ಯಾವ ಜಿಲ್ಲೆ ಅನ್ನೋದು. ನಾನು ಉಚ್ಚಾಟನೆ ಆಗೋದು ಇಲ್ಲಲ್ಲ, ಯಾವ್ದಾರ ಜೋಡೆ ನಾ ಅಡ್ಜಸ್ಟ್ಮೆಂಟ್ ಇದು ಆರೋಪಗಳದು. ನನ್ನ ಮೇಲೆ ಏನೂ ಆರೋಪಗಳಿಲ್ಲ. ನಾನು ಕಾಂಗ್ರೆಸ್ನವ್ರ ಭಿಕ್ಷೆಯಿಂದ MLA ಆದವಲ್ಲ. ನೀವು ವಿಜೇಂದ್ರ ಜೊತೆ ಮಾತಾಡಲ್ಲ? ನಾನು ಮಾತಾಡೋ ಅವಶ್ಯಕತೆ ಇಲ್ರಿ. ಹೈಕಮಾಂಡ್ ನಮಗೇನು ಅನ್ಯಾಯ ಆಗಿದೆ ಅದು ನಮಗೆ ಗೊತ್ತಿದೆ. ನಮ್ಮ ಅನ್ಯಾಯ ನಮ್ಮ ಮನಸ್ಸಿಗೆ ನೋವಿದೆ. ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ. ನಮಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ. ಯತ್ನಾಳ್ ಅವ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರಾ ಸರ್? ಇದು ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣ ಸ್ವಾಮಿ ಚೆಲುವಾದಿ ಹೇಳಿದಾರ, CT ರವಿ ಹೇಳಿದಾರ? ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೊಸ ವರ್ಷದಲ್ಲಿ ಹೊಸ ಜವಾಬ್ದಾರಿಯನ್ನು ಕೊಡಬೇಕಂತ ಹೇಳೋದ್ರಾಗ ನಾನು ಮೊದಲಿಗ, ಯಾಕಂದರೆ ಸಂಘಟನೆ ಎಂಬುದು ನಿಂತು ನೀರು ಆಗಬಾರ್ದು. ಆ ವಿಷಯದಲ್ಲಿ ನಾಯಕರು ಒಂದು ತೀರ್ಮಾನ ತಗಬೇಕು ಎಂಬುದು ನಂದೊಂದು ಒತ್ತಾಸೆ. ಬಿಜೆಪಿಯವ್ರದ್ದು ಇಂಥ ಅಸಹಾಯಕ ಪರಿಸ್ಥಿತಿ ಅಂತ ನೋಡೋಕ್ಕಂತೂ ಆಗಲಿಲ್ಲಪ್ಪ. ಇವರು ಪ್ರಪಂಚದ ಅತಿ ದೊಡ್ಡ ಪಕ್ಷ ಅಂತ ಇವರದ್ದು, ಪ್ರಪಂಚದಲ್ಲಿ ಅತಿ ದೊಡ್ಡ ಶಿಸ್ತಿನ ಪಕ್ಷ ಅಂತ ಇವರದ್ದು. ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ನೀವೆಲ್ಲರೂ ಇರುವಂಥ ಒಂದು ಫೋಟೋ ಫ್ರೇಮ್ ತೋರಿಸಿ ಅಂತ ಹೇಳಿ. ಯಾರ್ಯಾರ್ದು ಫೋಟೋ ಬಿಡುಗಡೆ ಮಾಡ್ತಾರಲ್ವ ಇವರು, ಎಲ್ಲ ಮನ್ಸುಗಳು ಒಂದಾದ್ರಲ್ವ ಒಂದೇ ಫ್ರೇಮಲ್ಲಿ ಇರಕ್ಕೆ ಸಾಧ್ಯ. ಅಟ್ಲೀಸ್ಟ್ ಫೋಟೋಗಾದ್ರೂ ಒಂದು ಪೋಸ್ ಕೊಡ್ರಪ್ಪ, ಫೋಟೋಗಾದ್ರೂ ಒಂದು ಪೋಸ್ ಕೊಡಿ. ನೋಡ್ರಿ, ಅದಾದರೂ ಆಗುತ್ತೋ ನಿಮ್ಮ ಹತ್ರ? ಅದೂ ಆಗಲ್ಲ. ಹಿಂಗೆ ಅಂತಂದರೆ ನಿಮಗೆಲ್ಲ ಅಡುಗೆ ಮಾಡಿಬಿಟ್ಟು, ತರಹೇವಾರಿ ಅಡುಗೆ ಮಾಡಿಟ್ಬಿಟ್ಟು ತಟ್ಟೆಯಲ್ಲೆಲ್ಲ ಬಡಿಸ್ಬಿಟ್ಟು ಊಟ ಮಾಡ್ರಪ್ಪ ಅಂತಂದರೆ ಕೆತ್ತಾಡ್ಕೊಂಡು ತಟ್ಟೆಯಲ್ಲಿರೋದೆಲ್ಲ ಚಲ್ಕಾಳೋ ಪರಿಸ್ಥಿತಿಗೆ ಬಿಜೆಪಿಯವರು ಬಂದಿದ್ದಾರೆ. ಯಾಕೆ ಹೇಳಿದೆ ಅಂದರೆ, ಕಾಂಗ್ರೆಸ್ ಒಂದಾದ ನಂತರ ವಿವಾದಗಳ ಮೇಲೆ ವಿವಾದಗಳನ್ನು ಕೊಡ್ತಾನೇ ಇದೆ ನಿಮಗೆ. ತಿಂಗಳಿಗೆ 1-2 ಊಟ ನೀವು ಬೇಡ ಅಂದ್ರೂ ಪಕ್ಷ ಭೋಜನ ಆಗೋ ರೀತಿಯಲ್ಲಿ ತಗೊಳ್ಳಿ ಅಂತ ಕೊಟ್ಟರು ತಿನ್ನೋ ಇದೇ ಇಲ್ವಾ ನಿಮಗೆ? ಆ ಯೋಗನೇ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಇದರಲ್ಲೇ ಕಿತ್ತಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್, ಹಿಂಗೆ ಮುಂದುವರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ, ಚೆನ್ನಾಗಿರಿ. ನಮಗೆ ಯಾಕೆ ಕಾಳಜಿ ಅಂತಂದರೆ, ನೀವು ಏನು ಮಾಡ್ಕೊಂಡಿದ್ರೆ ನಮಗೇನು ಆಗಬೇಕಾಗಿಲ್ಲ. ನಾವು ಜನಸಾಮಾನ್ಯರು ಒಂದು ಬಲಿಷ್ಠವಾಗಿರುವಂಥ ಒಂದು ವಿರೋಧ ಪಕ್ಷ ಇಲ್ವಲ್ಲಪ್ಪ ರಾಜ್ಯದಲ್ಲಿ ಅಂತ ನಮಗೆ ಬೇಸರ ಅಷ್ಟೇ. ನೀವು ಕಿತ್ತಾಡ್ಕೊಂಡ್ರೆ ನಮಗೇನಾಗಬೇಕಾಗಿದೆ? ಡ್ಯಾಮೇಜ್ ಆಗೋದು ನಿಮ್ಮ ಪಾರ್ಟಿಗೆ, ಕೇಳಬೇಕಾಗಿರೋದು ನಿಮ್ಮ ದೆಹಲಿಯ ಹೈಕಮಾಂಡ್ನವರು. ನಮಗಾಗಬೇಕಾಗಿರೋದು ಇಷ್ಟೇ, ಒಂದು ಬಲಿಷ್ಠವಾಗಿರುವಂಥ ವಿರೋಧ ಪಕ್ಷ ಕುತ್ಕೊಂಡು ಕೇಳಬೇಕು ಸರ್ಕಾರವನ್ನು, ಕೊರಳುಪಟ್ಟು ಹಿಡ್ಕೊಂಡು. ಅದಿಲ್ವಲ್ಲ ಅಂತ ಬೇಸರ ನಮಗೆ ಅಷ್ಟೇ. ಸಿಟಿ ರವಿ ಹೆಬ್ಬಾಳ್ಕರ್ ಪ್ರಕರಣವನ್ನು ಸರ್ಕಾರ CIDಗೆ ಒಪ್ಪಿಸಿರುವುದು ಸಚಿವ ಸತೀಶ್ ಜಾರಕಿಹೊಳಿಗೆ ಇಷ್ಟ ಇಲ್ಲವಾ ಗೊತ್ತಿಲ್ಲ. ಆದರೆ ಅವರ ಮಾತಿನ ವೈಖರಿ ನೋಡ್ತಾ ಇದ್ರೆ ಒಂದು ಅನುಮಾನ ಅಂತೂ ಬರುತ್ತೆ. CID ತನಿಖೆಗೆ ಕೇಳಿದ್ದು ನನಗೆ ಗೊತ್ತಿಲ್ಲ, ವಿಧಾನಸಭೆಗೆ ಪ್ರತ್ಯೇಕ ಕಾನೂನಿದೆ, ಹೇಗೆ ತನಿಖೆ ಮಾಡ್ತಾರೆ ಅವ್ರಿಗೆ ಬಿಟ್ಟದ್ದು, ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಜಾರ್ಕೊಂಡಿದ್ದಾರೆ. ಈ ಮೂಲಕ CID ಅವರು ಸದನಕ್ಕೆ ಹೋಗಿ ಹೇಗೆ ತನಿಖೆ ಮಾಡ್ತಾರೆ ಅಂತ ಪರೋಕ್ಷವಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ಮಧ್ಯೆ ತಾವು ಕೊಟ್ಟ ದೂರನ್ನು ಆಧರಿಸಿ ಈವರೆಗೂ FIR ದಾಖಲಿಸಿದ ಪೊಲೀಸರ ಮೇಲೆ ಸಿಟಿ ರವಿ ಆಕ್ರೋಶ ಮುಂದುವರೆಸಿದ್ದಾರೆ. ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವವರು ಮತ್ತೊಬ್ಬರಿಗೊಂದು ಕಾನೂನನ್ನು ಮಾಡೋದು ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅದ್ರ ಬಗ್ಗೆ ಕಾನೂನು ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದೇನು ಕಾನೂನು ಹೇಳ್ತಿದೆ. ಅವರು ಪರಿಷತ್ ಕಾನೂನು, ವಿಧಾನಸಭೆ ಅವ್ರದೇ ಅಂತ ಕಾನೂನಿದೆ, ಪೊಲೀಸರದೇ ಅಂತ ಸಪ್ರೇಟ್ ಕಾನೂನಿದೆ. ಸೊ ಅದು ಹೆಂಗೆ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಯಾಕೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ತನಿಖೆ ಮಾಡ್ತಿದ್ದಾರೆ, ನಡೆದ ಮ್ಯಾಗ ಅದ್ರ ಬಗ್ಗೆ ಗೊತ್ತಾಗ ಸತ್ಯಾಂಶ. ನಾನೊಂದು ದೂರು ಕೊಟ್ಟಿದ್ನಲ್ಲ, ಅದನ್ನ ಇವತ್ತುವರೆಗೂ FIR ಆಗಿಲ್ಲ. ಕಾನೂನು ಕಾಂಗ್ರೆಸ್ನವರಿಗೊಂದು BJPಯವರಿಗೊಂದು ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ DGP IG ಅವರಿಗೂ ನಾನು ದೂರು ಕೊಟ್ಟು ಬಂದಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೇಸಿನ ವಿವರಗಳನ್ನು ಹಾಕಿ ದೂರು ಸಲ್ಲಿಸಿದ್ದೇನೆ. ನೋಡೋಣ, ಸಂವಿಧಾನಬದ್ಧವಾಗಿ ನಡ್ಕೊಳ್ಳೋರಿದ್ರೆ ಒಬ್ರಿಗೊಂದು ಮಾಡಲ್ಲ. ಎಲ್ಲರೂ ಅವ್ರವ್ರ ಜಾಗದಲ್ಲಿ ಕರೆಕ್ಟ್ ಆಗಿದ್ದಾರೆ. ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನನಗೆ ಈ ಥರ ಅಂದಿದ್ದಾರೆ ಅನ್ನುವಂಥ ನೋವಿನಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರೋದು ಅದನ್ನು
ಕಾನೂನಾತ್ಮಕವಾಗಿ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಪದೇ ಪದೇ ಅದನ್ನು ನಾವು ಕೂಡ ಹೇಳ್ತಾ ಇದ್ದೀವಿ. ಇದನ್ನ ಸದನದ ಒಳಗಡೆಗೆ ಆಗಿರೋದ್ರಿಂದ ಅದನ್ನ ತೆಗೆದುಕೊಳ್ಳೋಕೆ, ನಿರ್ಣಯವನ್ನು ತೆಗೆದುಕೊಳ್ಳೋಕೆ ಅಲ್ಲಿರುವಂಥ ಕಾನೂನುಗಳೇ ಬೇಕಾಗುತ್ತೆ, ಅಲ್ಲಿರುವಂಥ ನಿಯಮಗಳು ಅದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಪೊಲೀಸರು ಹೆಂಗೆ ಬಿಟ್ಟು ಅಲ್ಲಿ ಹೋಗಿ ಮಾಡೋಕ್ಕಾಗತ್ತೆ? ಅವ್ರವ್ರ ಸ್ಟ್ಯಾಂಡಲ್ಲಿದ್ದಾರೆ. ಸಿ ಟಿ ರವಿ ಅವರು ಹೇಳ್ತಾ ಇರೋದು ನಾನು ಕೊಟ್ಟಿರುವಂಥ ಕಂಪ್ಲೇಂಟಿಗೆ ಯಾಕಿಲ್ಲ, ಅದು ಆ್ಯಕ್ಚುಲಿ ಆ ವಿಚಾರದಲ್ಲಿ ಸಮಾನತೆಯ ಬಗ್ಗೆ ಮಾತನಾಡುವಂಥ ಕಾಂಗ್ರೆಸ್ನವರು ಈ ವಿಚಾರದಲ್ಲಿ ಮಾತನಾಡಬೇಕು. ಅಲ್ಲಿ ಹಲ್ಲೆ ಆಗಿದೆ ನನ್ನ ಮೇಲೆ ಅನ್ನುವಂಥ ಕಂಪ್ಲೇಂಟನ್ನು ಕೊಟ್ಟಾಗ ಅದನ್ನು ಯಾಕೆ ದೂರ ದಾಖಲು ಮಾಡ್ಕೊಂಡಿದ್ದಾರೆ? ಮಾಡಿದಾರೋ ಮಾಡಿಲ್ವೋ, ದೃಶ್ಯಾವಳಿಗಳೆಲ್ಲ ಅದು ಲಭ್ಯ ಆಗಿದೆ, ಹೋಗಿ ದಾನ್ಲೆ ಎಲ್ಲ ಮಾಡಿದ್ದು. ಕಂಪ್ಲೇಂಟ್ ಯಾಕಾಗಿಲ್ಲ, FIR ಯಾಕಾಗಲಿಲ್ಲ? ಅವ್ರು ಕಂಪ್ಲೇಂಟ್ ಕೊಟ್ಟರು ಕೂಡ ಗೊತ್ತಿಲ್ಲ. ನೀವು ಈ ರೀತಿಯಾಗಿ ಮಾಡ್ತಾ ಇದ್ದಾಗ ಸಂವಿಧಾನ ಮತ್ತು ಯಾಕೆ ಇಟ್ಕೊಂಡು ಓಡಾಡ್ತೀರಾ? ಅಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಕೆಂಪದೊಂದು ಸಂವಿಧಾನ ಬುಕ್ ಇಟ್ಕೊಂಡ್ಬಿಟ್ಟು ಓಡಾಡ್ತಾರೆ. ಎಲ್ಲರಿಗೂ ಸಮಾನವಾಗಿ ಅಲ್ವಾ ಕಾನೂನು? ಒಬ್ಬರಿಗೊಂದ. ಇನ್ನು ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರದಲ್ಲಿ ಉದ್ಭವವಾದ ವಿವಾದ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ನಿನ್ನೆ ಕೆಲ ಸಂಘಟನೆಗಳು ಅಂಟಿಸಿದ್ದ ಪ್ರಿನ್ಸಸ್ ರೋಡ್ ಸ್ಟಿಕ್ಕರ್ ಅನ್ನ ರಾತ್ರೋರಾತ್ರಿ ಮಾಯ ಆಗ್ಬಿಟ್ಟಿದೆ ಅಂತ. ಯಾರು ಕಿತ್ತರೋ ಗೊತ್ತಿಲ್ಲ, ಪೊಲೀಸರ ಅಥವಾ ಯಾವ್ದಾದ್ರು ಸಂಘಟನೆಗಳ ಗೊತ್ತಿಲ್ಲ. ಇದರ ಮಧ್ಯೆ KRS ರಸ್ತೆಗೆ ಪ್ರಿನ್ಸಸ್ ರೋಡ್ ಎಂಬ ಹೆಸರಿದೆ ಅನ್ನೋದಕ್ಕೆ ಸಾಲು ಸಾಕ್ಷ್ಯಗಳು ಸಿಕ್ಕಿವೆ. ಇವತ್ತು ಪಾಲಿಕೆ ಆಯುಕ್ತರನ್ನ ಭೇಟಿಯಾದ ಸಂಸದ ಯದುವೀರ್ ಅವರು ಪ್ರಿನ್ಸಸ್ ರೋಡ್ ಎಂಬುದಕ್ಕೆ ದಾಖಲೆ ಸಲ್ಲಿಸಿದ್ದಾರೆ. ಕಳಂಕಿತ CM ಹೆಸರು ಇಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು KRS ರಸ್ತೆಯ ನಿವಾಸಿಗಳು ಕಳೆದ 5-6 ದಶಕಗಳಿಂದ ಪ್ರಿನ್ಸಸ್ ರೋಡ್ ಹೆಸರಿನಲ್ಲಿಯೇ ಅವರ ಪತ್ರ ವ್ಯವಹಾರ ಇದೆ. ಅದೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಅವ್ರ ಪಾಸ್ಪೋರ್ಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಹೀಗೆ ಎಲ್ಲ ದಾಖಲೆಗಳಲ್ಲೂ ಕೂಡ ಪ್ರಿನ್ಸಸ್ ರೋಡ್ ಅಂತಾನೆ ಅಲ್ಲಿ ಮೆನ್ಷನ್ ಆಗಿದೆ. ಇನ್ನು ಐತಿಹಾಸಿಕ ಹೆಸರನ್ನು ಅಳಿಸಿ ಸಿದ್ದರಾಮಯ್ಯ ಹೆಸರು ಇಡಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಬಿಜೆಪಿ ಪ್ರಶ್ನಿಸಿದೆ. ನಾಳೆ ಎಲ್ಲರೂ ಕೂಡ ಅದನ್ನೇ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ರಸ್ತೆಗೆ ದಾಖಲೆಗಳಿದಾವೆ, ಇದೆಲ್ಲಾನು ಕೂಡ ಅವರು ಸಂಗ್ರಹಿಸಿ ಅವ್ರಿಗೆ ಕೊಟ್ಟಿದ್ದೀವಿ. ಮೂಲನೇ ಇದು ರಾಜಕೀಯ ವಿಷಯ. ಮೂಡಾದಂಥ ಒಂದು ಇಶ್ಯೂನಲ್ಲಿ ಆರೋಪ ಇದೆ, ಅಂಥವ್ರ ಹೆಸರು ಬೇಕಾ? ಬಹಳ ಗಂಭೀರವಾದ ಒಂದು ಹಗರಣಗಳು ಆಚೆ ಬಂದಿರೋ ಸಮಯದಲ್ಲಿ ಇಂಥ ಒಂದು ನಾಮಕರಣ ಮಾಡೋ ಸೂಕ್ತನೋ ಇಲ್ವೋ ಆ ಕಾಂಗ್ರೆಸ್ನವರೇ ತೀರ್ಮಾನ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ಅವರೇ ಇದರಲ್ಲಿ ಪಾತ್ರ ಇರೋ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಪರಿಗಣಿಸಬೇಕಾಗಿರೋ. ನಾನು ಹೇಳೋದು, ಪಾಪ ಸುದೀರ್ಘವಾಗಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ರಾಜಕೀಯದಲ್ಲಿ ಯಾವ ಕಪ್ಪು ಚುಕ್ಕೆ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ಕೊಂಡು ಬಂದರು. ಮೂಡಾದಲ್ಲಿ ಒಂದು ಬಂದು ಕೂತ್ಕೊಳ್ತು. ಬಟ್ ನೀವು ಅವ್ರ ಹೆಸರು ಇನ್ನೂ ಕೆಡಿಸ್ಬೇಕು ಅಂತ ಬಯಸ್ತಾ ಇದ್ದೀರಾ? ಇದೇನು ಸಿದ್ದರಾಮಯ್ಯ ಹೇಳಿದ್ರೆ ಹೂನಪ್ಪ ನನ್ನ ಹೆಸರು ಹೋಗಲ್ಲ ಇಡೀ ಆ KRS ರಸ್ತೆಗೆ ಅಂತೇಳಿ ಯಾರಾದ್ರೂ ಹೇಳುತ್ತಾರ? ಅವರಂತೂ ಹೇಳಿರಲ್ಲ ಅಂತ ನಾನು ಭಾವಿಸ್ತೀನಿ. ಹೇಳಿರೋದೂ ಇಲ್ಲ, ಅವ್ರು ಹೇಳಿರೋದೂ ಇಲ್ಲ ಅನ್ನುವಂಥ ಗ್ಯಾರಂಟಿ ನನಗೆ. ಇದಾಗ್ತಿರ್ಬೇಕಾದ್ರೆ ಯಾರು ಹೇಳಿದ್ದು ಸ್ಟಾಪ್ ಮಾಡಿ ಅಂತ ಹೇಳ್ಬೋದಲ್ಲ? ಅವರು ಹೇಳಬೇಕಿತ್ತು, ಅವರು ಹೇಳ್ರಪ್ಪ ಅದನ್ನ ಮಾಡಿ ಅಂತ ಹೇಳಿ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಹೆಸರು ಇಟ್ಬಿಟ್ಟು ಅದಕ್ಕೆ ಮರ್ಯಾದೆ ಇರುತ್ತಾ? ಹೊಸ ಇನ್ಯಾವುದೋ ಒಂದು ರಸ್ತೆ ಚೆನ್ನಾಗಿರುತ್ತೆ, ಅಲ್ಲಿ ಯಾವುದು ನೇಮ್ ಇರೋದಿಲ್ಲ, ಅದಕ್ಕೊಂದು ಇಡೀ ಅದು ಚೆನ್ನಾಗಿರುತ್ತೆ. ಇನ್ನೊಂದು 50, 60, 100 ವರ್ಷ ಆದ ನಂತರ ಹೆಸರಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಾಂದ್ರೆ ವಿವಾದಾತ್ಮಕ ರಸ್ತೆ ಅಂತಾನೆ ಬರುತ್ತೆ. ಬರೆದಿಟ್ಕೊಳ್ಳಿ, ವಿವಾದಾತ್ಮಕ ರಸ್ತೆ ಅಂತಾನೆ ಬರುತ್ತೆ. ಆ ಹೆಸರು ಚೇಂಜ್ ಮಾಡ್ಬಿಟ್ಟು ಇದನ್ನ ಇಟ್ಬಿಟ್ರು ಅಂತೇಳಿ ಅದು ಬೇಕಾ ನಿಮಗೆ? ಇಷ್ಟೆಲ್ಲ ಸುದೀರ್ಘವಾಗಿ ಯಾವುದನ್ನು ಕೂಡ ಟೀಕೆಗೆ ಗುರಿ ಆಗದೆ ಬಂದಂಥ ಸಿದ್ದರಾಮಯ್ಯವ್ರು ಮೂಡಾದೊಂದು ಬಿಟ್ಬಿಟ್ರೆ ಇದನ್ನು ಅನುಭವಿಸ್ಬೇಕಾ ನೀವು? ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ಯಾರು ಇನ್ಮೇಲೆ ಆ ವಿಚಾರದಲ್ಲಿ ಮಾತಾಡಕೂಡ್ದು ಅಂತ ಹೇಳಿ. ಬೇರೆದೆಲ್ಲಾದ್ರೂ ಹೇಳ್ತೀರಾ? ಹೇಳಿ, ಇದರಲ್ಲಿ ಏನಕ್ಕೆ ಬೇಕು? ಇನ್ನು ಧರ್ಮಸ್ಥಳದ ಸ್ನಾನಘಟ್ಟವನ್ನ ಅಪವಿತ್ರಗೊಳಿಸಲು ಕೆಲ ಕಿಡಿಗೇಡಿಗಳು ಪ್ರಯತ್ನ ನಡೆಸಿದಂತೆ ಕಾಣಿಸ್ತಾ ಇದೆ. ನೇತ್ರಾವತಿ ನದಿಯನ್ನು ಸೇರುವ ಚಾರ್ಮಾಡಿಯ ಮೃತ್ಯುಂಜಯ ನದಿಗೆ ಕಿಡಿಗೇಡಿ ಗೋಮಾಂಸದ ತ್ಯಾಜ್ಯವನ್ನು ಸುರಿದಿದ್ದಾನೆ. ನದಿಯಲ್ಲಿ ದನದ ಚರ್ಮ, ಕೊಂಬು ಇನ್ನಿತರೆ ತ್ಯಾಜ್ಯ ಹೊಂದಿರುವ 11 ಚೀಲಗಳು ಸಿಕ್ಕಿವೆ. ನೇತ್ರಾವತಿ ನದಿ ಸೇರುವ ಮೃತ್ಯುಂಜಯ ನದಿ ನೀರಿನಲ್ಲಿಯೇ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳು ಮಿಂದೇಳ್ತಾರೆ. ಇಂತಹ ನೀರಲ್ಲಿ ಈ ಕೃತ್ಯ ಎಸಗಿರುವುದು ಸಾಕಷ್ಟು ಅನುಮಾನ, ಆಕ್ರೋಶಕ್ಕೆ ಗುರಿಯಾಗಿದೆ. ಧಾರ್ಮಿಕ ಕ್ಷೇತ್ರವನ್ನು ಅಪವಿತ್ರ ಮಾಡಬೇಕು ಅನ್ನೋದು ದುಷ್ಟ ಮನಸ್ಥಿತಿಗಳ ಹುನ್ನಾರ. ಇದು ಮತಾಂಧತೆಯನ್ನ ತೋರಿಸುತ್ತೆ ಅಂತ ಬಿಜೆಪಿಯ ಸಿ ಟಿ ರವಿ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಇದೆಯೋ ಇಲ್ವೋ ಪ್ರಶ್ನೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿ ಎಸೆದು ಬಿಟ್ರೆ ಅಪವಿತ್ರ ಹೆಂಗಾಗತ್ರಪ್ಪ? ಪ್ರಾಣಿಗಳು ತಿಂದುಬಿಟ್ಟು ಅಲ್ಲೇ ಎಸ್ತಿರ್ತವೆ. ಅಲ್ಲ, ಚೀಲದಿಂದ ಹಾಕಿರೋ ಆಯ್ತೀಗ ಅವ್ರು ಹಾಕಿ ಮನುಷ್ಯ ಹಾಕಿದ್ದಾನೆ, ಪ್ರಾಣಿಗಳು ತಿಂದು ಹಂಗೆ ಎಸ್ತಿದ್ರೆ ನದಿ ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ನಿಮ್ಗೆ ಎಷ್ಟೋ ಪ್ರಾಣಿಗಳು ಬೇಟೆ ಆಡ್ಬಿಟ್ಟಾಗ ಪ್ರಾಣಿಗಳು ಬಿದ್ದಿರೋದಿಲ್ವೇ? ಚೀಲಗಳು ಯಾರೋ ಮಾಡಿರ್ತಾರೆ ಕಿಡಿಗೇಡಿಗಳು. ಅದಕ್ಕೇನು ಅದರಿಂದ ನದಿ ಏನು ಅಪವಿತ್ರ ಆಗೋದಿಲ್ಲ, ಹರ್ಕೊಂಡು ಹೋಗ್ತಾ ಇರುತ್ತೆ ಅದು.